ಐಶ್ವರ್ಯ ಗೌಡ ಕೋಟಿ ವಂಚನೆ ಕೇಸ್ ಮಾಜಿ ಸಂಸದ ಡಿಕೆ ಸುರೇಶ್ಗೆ ಕಂಟಕವನ್ನ ತಂದೊಡ್ಡಿದೆ. ಇದೇ ಪ್ರಕರಣ ಸಂಬಂಧ ಇವತ್ತು ಡಿಕೆ ಸುರೇಶ್ಗೆ ಇಡಿ ಡ್ರಿಲ್ ಮಾಡಿತು. ಇದರ ಮಧ್ಯೆ ಚಿನ್ನದ ಚಿಟ್ಟೆ ಐಶ್ವರ್ಯಗೂ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಐಶ್ವರ್ಯ ಗೌಡ ಗೋಲ್ಡ್ ವಂಚನೆ ಕೇಸ್, ಡಿಕೆ ಸುರೇಶ್ಗೆ ಇಡಿ ಅಧಿಕಾರಿಗಳ ಡ್ರಿಲ್. ಹೆಣ್ಣು ಹೊನ್ನು ಮಣ್ಣಿನ ಹಿಂದೆ ಬಿದ್ದು ಉದ್ಧಾರವಾದ ಇತಿಹಾಸವೇ ಇಲ್ಲ ಬಿಡಿ. ಅದರಲ್ಲೂ ಹೊನ್ನಿನ ಮೇಲೆ ಹೆಣ್ಣಿನ ಕಣ್ಣು ಬಿದ್ದರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಗೋಲ್ಡ್ ಐಶ್ವರ್ಯನೇ ಬೆಸ್ಟ್ ಎಕ್ಸಾಂಪಲ್. ಹೈ ಕ್ಲಾಸ್ ಬಟ್ಟೆ ತೊಟ್ಟು ಬಣ್ಣದ ಮಾತಲ್ಲೇ ಮರಳು ಮಾಡಿದವಳು ಕೆಜಿ ಚಿನ್ನ ಎಗರಿಸಿದ್ಲು. ದೊಡ್ಡ ದೊಡ್ಡ ಕುಳಗಳಿಗೆ ಗಾಳ ಹಾಕಿ ನಾನು ಡಿಕೆ ಸುರೇಶ್ ತಂಗಿ ಅಂತ ಪುಂಗಿ ಕ್ಷಣಾರ್ಧದಲ್ಲೇ ಯಾಮಾರಿಸ್ತಿದ್ಲು. ಅಲ್ಲದೆ ಪೊಲೀಸರ ಲಿಂಕ್ ಇಟ್ಕೊಂಡಿದ್ದ ಗೋಲ್ಡ್ ಲೇಡಿ ತನ್ನ ಕೆಲಸಕ್ಕಾಗಿ ಬಳಸ್ಕೊಂಡಿದ್ಲು ಅನ್ನೋದು ಬಯಲಾಗಿತ್ತು. ಇದೇ ಐಶ್ವರ್ಯಾಳ ಒಂದೇ ಒಂದು ಹೇಳಿಕೆ ಡಿಕೆ ಸುರೇಶ್ಗೆ ಸಂಕಷ್ಟ ತಂದಿಟ್ಟಿದೆ. ಗೋಲ್ಡ್ ವಂಚನೆ ಕೇಸಲ್ಲಿ ಡಿಕೆ ಸುರೇಶ್ ಹೆಸರು ಕೇಳಿ ಬರ್ತಿದ್ದಂತೆ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಂಡಿತ್ತು. ಡಿಕೆಸು ವಿಚಾರಣೆ ಯಾವಾಗ ಅನ್ನೋ ಕೂಗೆದ್ದಿತ್ತು. ಇದರ ಬೆನ್ನಲ್ಲೇ ವಿಚಾರಣೆಗೆ ಹಾಜರಾಗುವಂತೆ ಡಿಕೆ ಸುರೇಶ್ಗೆ ಇಡಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ರು. ಹೀಗಾಗಿ ಇವತ್ತು ಬೆಳಿಗ್ಗೆ 11:30ಕ್ಕೆ ಶಾಂತಿನಗರ ಇಡಿ ಕಚೇರಿಯಲ್ಲಿ ಡಿಕೆ ಸುರೇಶ್ ವಿಚಾರಣೆಗೆ ಹಾಜರಾಗಿದ್ರು. ಈ ವೇಳೆ ಸತತ 5 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ರು. ಐಶ್ವರ್ಯ ಗೌಡ ನಿಮ್ಗೆ ಹೇಗೆ ಪರಿಚಯ? ಅವರು ಮೊದಲು ನಿಮ್ಮನ್ನ ಸಂಪರ್ಕ ಮಾಡಿದ್ದೆಲ್ಲೇ? ಯಾವ ವಿಚಾರಕ್ಕೆ ಐಶ್ವರ್ಯ ಕಾಂಟ್ಯಾಕ್ಟ್ ಮಾಡಿದ್ರು? ಎಷ್ಟು ವರ್ಷದಿಂದ ನೀವು ಸಂಪರ್ಕದಲ್ಲಿದ್ದೀರಿ? ಐಶ್ವರ್ಯ ನಿಮ್ಮ ಸಹೋದರಿಯೇ? ಗೋಲ್ಡ್ ಬಿಸ್ನೆಸ್ ಬಗ್ಗೆ ನಿಮ್ಗೆ ಗೊತ್ತಾ? ನಿಮ್ಮ ಜೊತೆ ಹಣದ ವ್ಯವಹಾರ ಮಾಡಿದ್ದಾರಾ ಅಂತ ಸಾಲು ಸಾಲು ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಇಡಿ ಅಧಿಕಾರಿಗಳು ಕೇಳಿದ ಪ್ರಶ್ನೆಗಳಿಗೆ ಡಿಕೆ ಸುರೇಶ್ ಕೂಡ ಉತ್ತರ ಕೊಟ್ಟಿದ್ದಾರೆ. ಸತತ 5 ಗಂಟೆಗಳ ಕಾಲ ವಿಚಾರಣೆ ಮುಗಿಸಿ ಹೊರಬಂದ ಡಿಕೆ ಸುರೇಶ್ ಅಧಿಕಾರಿಗಳು ಕೇಳಿದ ಎಲ್ಲಾ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇನೆ ಅಂದ್ರು. ತನಿಖೆಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದೇನೆ ಅಂದ್ರು. ಇದೇ ವೇಳೆ ಮಾತನಾಡಿದ ಕುಣಿಗಲ್ ಶಾಸಕ ರಂಗನಾಥ್, ಡಿಕೆ ಸುರೇಶ್ಗೂ ಇದಕ್ಕೂ ಸಂಬಂಧವಿಲ್ಲ, ವಿರೋಧ ಪಕ್ಷದವರ ಮೇಲೆ ಇಡಿಗೆ ಪ್ರೀತಿ ಜಾಸ್ತಿ ಅಂದ್ರು. ನನ್ನ ಹೆಸರನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಆ ದುರ್ಬಳಕೆ ಮಾಡಿಕೊಂಡಿರೋದ್ರಿಂದ ಕೆಲವರೆಲ್ಲರೂ ಕೂಡ ನನ್ನ ಮೇಲೆ ಸಂಬಂಧ ಇದೆ ಅಂತೇಳಿ ತಿಳ್ಕೊಂಡು ಸಾಕಷ್ಟು ಹಣವನ್ನು ಕಳ್ಕೊಂಡಿದ್ದಾರೆ. ಅವರ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ಪ್ರಶ್ನೆಗಳು ಇದ್ದದ್ರಿಂದ ಸಮಯ ಬಹಳಷ್ಟು ಮುಗೀತು. ಇನ್ನೂ ಅನೇಕ ವಿಚಾರಗಳನ್ನು ಕೇಳಬೇಕು ಅಂತೇಳಿ ಇನ್ನೊಂದು ದಿನ ಬರಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಸಹಮತಿಯನ್ನು ವ್ಯಕ್ತಪಡಿಸಿದ್ದೆ. ಈಗ ಇಡಿ ಅವ್ರಿಗೂ ನಮಗೂ ಸಂಬಂಧ 2017ರಿಂದ ಸಂಬಂಧ ನಡೀತಾ ಇದೆ. ಐಶ್ವರ್ಯ ಗೌಡ ಅಂತ ನಾನು ನೋಡಿಲ್ಲ ಮೊನ್ನೆ ಯಾರು ಅಂತ. ಎಲ್ಲ ವಿಚಾರದಲ್ಲೂ ಡಿಕೆ ಸುರೇಶ್ ಅವ್ರಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಈ ಮಧ್ಯೆ ಚಿನ್ನದ ಚಿಟ್ಟೆ ಐಶ್ವರ್ಯ ಗೌಡಗೆ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಅಕ್ರಮ ಹಣ ವರ್ಗಾವಣೆ ಸಂಬಂಧ 2.01 ಕೋಟಿ ರೂಪಾಯಿ ಮೌಲ್ಯದ ಫ್ಲಾಟ್ ಹಾಗೂ 1.97 ಕೋಟಿ ರೂಪಾಯಿ ಮೌಲ್ಯದ ನಗದು ಚಿನ್ನಾಭರಣವನ್ನ ಸೀಸ್ ಮಾಡಿದ್ದಾರೆ. ಸದ್ಯ ಜುಲೈ 8ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ಡಿಕೆ ಸುರೇಶ್ಗೆ ಇಡಿ ಸೂಚಿಸಿದೆ. ಮುಂದೆ ಈ ಪ್ರಕರಣ ಯಾವ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು.